ಸಿಎಂ ಸಿದ್ದರಾಮಯ್ಯಗೆ ತಲೆನೋವಾಗಿ ಪರಿಣಮಿಸಿದೆ ಈ ಮೂಡಾ ಪ್ರಕರಣ. ಮೂಡಾ ಕೇಸಲ್ಲಿ ಸಿಎಂ ಸಿದ್ದರಾಮಯ್ಯನವರೇ A1 ಆರೋಪಿ. ಸಿಎಂ ವಿರುದ್ಧ ಕೋರ್ಟ್ ನೀಡಿದ ಆದೇಶದಲ್ಲಿ ಹಲವು ಅಂಶಗಳು ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. CRPC 156(3) ಅಡಿಯಲ್ಲಿ ಕೇಸ್ ದಾಖಲಿಸಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಕೊಟ್ಟಿರೋದು. ಮೈಸೂರು ಲೋಕಾಯುಕ್ತಕ್ಕೆ FIR ದಾಖಲಿಸಬೇಕು ಅಂತ ಆದೇಶ ಕೊಟ್ಟಿದೆ. ಅಷ್ಟೇ ಅಲ್ಲ, 3 ತಿಂಗಳಲ್ಲಿ ತನಿಖೆ ಮಾಡಿ 173ರ ಅಡಿ ವರದಿ ನೀಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದೆ. ಮೂಡಾ ಪ್ರಕರಣದ ಆರೋಪಿಗಳು ಅಂದ್ರೆ ಈ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನೇ A1 ಆರೋಪಿಯಾಗಿರ್ತಾರೆ. A2 BM ಪಾರ್ವತಿ ಸಿದ್ದರಾಮಯ್ಯನವರ ಪತ್ನಿ. ಇನ್ನು A3 ಮಲ್ಲಿಕಾರ್ಜುನ ಸ್ವಾಮಿ ಸಿಎಂರ ಬಾಮೈದ ಅಂದ್ರೆ ಅವರ ಪತ್ನಿಯ ಸಹೋದರ. A4 J ದೇವರಾಜು ಆಸ್ತಿಯನ್ನ ಮಲ್ಲಿಕಾರ್ಜುನ ಸ್ವಾಮಿಗೆ ಮಾರಿದಂಥ ವ್ಯಕ್ತಿ. ಸೊ ಈ 4 ಪ್ರಮುಖ ಆರೋಪಿಗಳಾಗಿರ್ತಾರೆ. ಆ ಪೈಕಿ ಸಿಎಂ ಸಿದ್ದರಾಮಯ್ಯ ನಂಬರ್ 1 ಆರೋಪಿಯಾಗಿರ್ತಾರೆ. ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಸಿದ್ದರಾಮಯ್ಯ ಸಂಕಷ್ಟದಲ್ಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈಗಾಗಲೇ ಹೈಕೋರ್ಟ್ ತನಿಖೆಯಾಗಲಿ ಅಂತ ಹೇಳಿದೆ. ಅದರ ಮುಂದುವರೆದ ಭಾಗ ಅನ್ನೋ ಹಾಗೆ ಜನಪ್ರತಿನಿಧಿಗಳ ಕೋರ್ಟ್ ಕೂಡ ನಿನ್ನೆ ಅಸ್ತು ಅಂತ ಹೇಳಿದೆ. ಸೊ ಸಿದ್ದರಾಮಯ್ಯನವರ ವಿರುದ್ಧ IPC ಸೆಕ್ಷನ್ 120B, 166, 403, 406, 420, 426, 465, 468, 340 ಮತ್ತೆ 351 ಇದರ ಅಡಿಯಲ್ಲಿ ಕೇಸ್ ದಾಖಲಿಸಬೇಕು ಅಂತ ಹೇಳಿ ಜನಪ್ರತಿನಿಧಿಗಳ ನ್ಯಾಯಾಲಯ ಸೂಚನೆ ಕೊಟ್ಟಿದೆ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆಕ್ಷನ್ 9 ಮತ್ತೆ 13ರ ಅಡಿ ಕೇಸ್ಗೆ ಸೂಚನೆಯನ್ನ ಕೊಟ್ಟಿರೋದು. ಅಂದ್ರೆ ಬೇನಾಮಿ ಆಸ್ತಿ ನಿಷೇಧ ಕಾಯ್ದೆ ಸೆಕ್ಷನ್ 53, 54ರ ಸಂಬಂಧ ಕೂಡ ಕೇಸ್ ತನಿಖೆಯನ್ನ ನಡೆಸಿ ಅಂತ ಸೂಚನೆ ಕೊಟ್ಟಿದೆ. ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ ಸೆಕ್ಷನ್ 3, 4ರ ಅಡಿ ಕೂಡ ಕೇಸ್ ದಾಖಲಿಸಬೇಕು ಅಂತ ಹೇಳಿ ಜನಪ್ರತಿನಿಧಿಗಳ ನ್ಯಾಯಾಲಯದ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖಿಸಿರುವಂಥದ್ದು. ಸೊ ಸಿಎಂ ವಿರುದ್ಧದ ಸೆಕ್ಷನ್ಗಳನ್ನ ಗಮನಿಸ್ತಾ ಹೋಗೋದಾದ್ರೆ IPC 120B ಏನಿದು ಕ್ರಿಮಿನಲ್ ಪಿತೂರಿ ಮತ್ತೆ ಒಳಸಂಚಿಗೆ ಒಳಪಡುತ್ತೆ. ಇನ್ನು IPC 166 ಏನ್ ಹೇಳುತ್ತೆ, ಸರ್ಕಾರಿ ಸೇವಕನಿಂದ ಕಾನೂನು ಉಲ್ಲಂಘನೆಯಾಗಿದೆ ಅನ್ನುವಂಥದ್ದನ್ನ ಹೇಳುತ್ತೆ. IPC 403 ಅಪ್ರಾಮಾಣಿಕವಾಗಿ ಆಸ್ತಿಯ ದುರ್ಬಳಕೆಯಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಸೆಕ್ಷನ್ ಆಗಿರುತ್ತೆ. ಇನ್ನು IPC 406 ಅಪರಾಧಿಕ ನಂಬಿಕೆ ದ್ರೋಹದ ಸೆಕ್ಷನ್ ಆಗಿದೆ. IPC 420 ವಂಚನೆ ಅಂದ್ರೆ ಮೋಸದಿಂದ ಲಾಭ ಪಡೆದಿರೋದು ಅನ್ನೋದನ್ನ 420 ಹೇಳುತ್ತೆ. ಇನ್ನು 426 ಕಿಡಿಗೇಡಿತನ. IPC ಸೆಕ್ಷನ್ 465 ಫೋರ್ಜರಿ ಅಂತ ಹೇಳಲಾಗಿದೆ. ಯಾಕಂದ್ರೆ ಇಲ್ಲಿ ಫೋರ್ಜರಿ ಆಗಿದೆ ಅನ್ನೋ ಆರೋಪ ಕೂಡ ಮಾಡಿದ್ದಾರೆ. ಹೀಗಾಗಿ 340 ನಂತರ 340, 365, 468 ಎಲ್ಲವೂ ಫೋರ್ಜರಿ ಬಗ್ಗೆ ಹೇಳುತ್ತೆ. ಇನ್ನು 340 ವ್ಯಕ್ತಿಯೊಬ್ಬನನ್ನ ನಿರ್ಬಂಧಿಸೋದು, 351 ಮುಂದುವರೆದ್ರೆ ದಾಳಿ ಮಾಡುವಂತ ಭಯ ಹುಟ್ಟಿಸೋದು. ಈ ಎಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಸಿಎಂ ವಿರುದ್ಧ ಕೇಸ್ ದಾಖಲಾಗುತ್ತೆ. ಸೊ ಈ ಸೆಕ್ಷನ್ಗಳು ದಾಖಲಾಗೋದಕ್ಕಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಿರಿಯ ವಕೀಲರನ್ನ ನಮ್ಮ ಮೈಸೂರಿನ ಪ್ರತಿನಿಧಿ ರವಿ ಪಾಂಡವಪುರ ಮಾತನಾಡಿಸಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನೋಡೋಣ. ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಸದ್ಯ ಲೋಕಾಯುಕ್ತದಲ್ಲಿ ದೂರನ್ನು ದಾಖಲಿಸಬೇಕು ಅಂತೇಳಿ ನ್ಯಾಯಮೂರ್ತಿಗಳು ಸದ್ಯ ಆದೇಶವನ್ನು ಹೊರಡಿಸಿದ್ದಾರೆ. ಅವರ ವಿರುದ್ಧ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ದೂರು ದಾಖಲಿಸಬೇಕು ಅಂತೇಳಿ ಕೂಡ ಸೂಚನೆಯನ್ನು ನೀಡಲಾಗಿದೆ. ಆ ಸೆಕ್ಷನ್ಗಳು ಏನು ಹೇಳ್ತವೆ, ನಿಜಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಂಟಕ ಎದುರಾಗುತ್ತಾ? ಈ ಎಲ್ಲ ವಿಚಾರಗಳ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಮೈಸೂರಿನ ಹಿರಿಯ ವಕೀಲರಾದಂತಹ ಹರೀಶ್ ಹೆಗಡೆ ಅವರಿದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, CM ಸಿದ್ದರಾಮಯ್ಯ ಅವರ ವಿರುದ್ಧ ಸಾಕಷ್ಟು ಸೆಕ್ಷನ್ಗಳ ಅಡಿಯಲ್ಲಿ ಲೋಕಾಯುಕ್ತದಲ್ಲಿ ದೂರು ದಾಖಲಿಸಬೇಕು ಅಂತೇಳಿ ದೂರುದಾರರ ಒಂದು ಅರ್ಜಿಯಲ್ಲಿ ಉಲ್ಲೇಖಿಸಿರುವಂತೆ ತಿಳಿಸಿದ್ದಾರೆ ಸರ್. ಇವತ್ತು ಲೋಕಾಯುಕ್ತದಲ್ಲಿ ದೂರು ದಾಖಲಾಗುವಂತಹ ಸೂಚನೆಗಳಿದೆ ಸರ್. ಹಲವು ಸೆಕ್ಷನ್ಗಳಿದೆ ಸರ್. ನಿಜಕ್ಕೂ ಇದು ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ತಂದೊಡ್ಡುತ್ತಾ ಅಥವಾ ರಿಲೀಫ್ ಸಿಗ್ಬೋದಾ ಸರ್? ಹೇಗೆ ಈ ಸೆಕ್ಷನ್ಗಳು ನೋಡಿದ್ರೆ IPC 120B, 166, 403, 406, 420, 426, 465, 468, 340, 351 ಈ ಪ್ರಾವಿಷನ್ ಅಡಿ ಕೇಸನ್ನು ದಾಖಲು ಮಾಡಬೇಕು ಅಂತಕ್ಕಂಥದ್ದನ್ನು ನ್ಯಾಯಾಲಯ ಸೂಚನೆ ನೀಡಿದೆ. ಇದು ಹಳೆ IPC ಸೆಕ್ಷನ್ಗಳನ್ನು ಇನ್ವೋಕ್ ಮಾಡಿದ್ದಾರೆ. ಹೊಸ ಕಾಯ್ದೆ ಬಂದಿರತಕ್ಕಂಥದ್ದು
ರೀಸೆಂಟಾಗಿ ಆದ್ದರಿಂದ ಈ ಹಳೆ IPC ಸೆಕ್ಷನ್ಗಳನ್ನು ನಮೂದು ಮಾಡಿದ್ದಾರೆ. ಮತ್ತು ಇದ್ರ ಜೊತೆಗೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಸೆಕ್ಷನ್ 9 ಮತ್ತು 13 ಮತ್ತು ಬೇನಾಮಿ ಆಸ್ತಿ ನಿಷೇಧ ಕಾಯ್ದೆ ಸೆಕ್ಷನ್ 53, 54 ಹಾಗೂ ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ 3, 4 ಅಡಿಗೆ ಕೇಸನ್ನು ದಾಖಲೆ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದಿಷ್ಟು ನೋಡಿದ್ರೆ ಸ್ವಲ್ಪ ಕಷ್ಟಕರವಾದಂಥ ಪ್ರಾವಿಷನ್ಸು ಕಾನೂನಿನಲ್ಲಿ. ಯಾಕೆಂದರೆ ಒಂದೊಂದೇ ಸೆಕ್ಷನ್ಗಳನ್ನು ವ್ಯಾಖ್ಯಾನ ಮಾಡ್ತಾ ಹೋದರೆ ಇದರಲ್ಲಿ ಬೇರೆ ಬೇರೆ ಅಪರಾಧಗಳನ್ನು ಎಸಗಿದ್ದಾರೆ ಅಂತಕ್ಕಂಥದ್ದನ್ನು ದೂರುದಾರರು ನೀಡಿರೋ ಆಧಾರದ ಮೇಲೆ ನ್ಯಾಯಾಲಯ ಈ ಪ್ರಾವಿಷನ್ನಲ್ಲಿ ನೀವು ದೂರನ್ನು ದಾಖಲಿಸ್ಕೊಂಡು ಆನಂತರ ತನಿಖೆಯನ್ನು ನಡೆಸಿ ಅಂತ ಕೇಳಿದ್ದಾರೆ. ಹಾಗಾದ್ರೆ CRPC 156/3 ಪ್ರಕಾರ 120B ಏನಂತ ಹೇಳುತ್ತೆ ಸರ್ ಸೆಕ್ಷನ್? ಈ 156/3 ಅನ್ನೋದು ರೆಫರೆನ್ಸು. ಅಂದರೆ ನ್ಯಾಯಾಲಯ ತನಿಖಾಧಿಕಾರಿಗೆ ತನಿಖೆಯನ್ನು ನೀಡಲಿಕ್ಕೆ ಆದೇಶ ಮಾಡ್ತಕ್ಕಂಥದ್ದು CRPCಯಲ್ಲಿ. IPC 120B ಕ್ರಿಮಿನಲ್ ಪಿತೂರಿ, ಒಳಸಂಚು, ಇದು ಜೀವಾವಧಿ ಶಿಕ್ಷೆ. IPC 166 ಸರ್ಕಾರಿ ಸೇವಕನಿಂದ ಕಾನೂನು ಉಲ್ಲಂಘನೆ. IPC 403 ಅಪ್ರಾಮಾಣಿಕವಾಗಿ ಆಸ್ತಿ ದುರ್ಬಳಕೆ. 406 ಅಪರಾಧಿಕ ನಂಬಿಕೆ ದ್ರೋಹಕ್ಕೆ ಶಿಕ್ಷೆ 3 ವರ್ಷ ಜೈಲು ಅಥವಾ ದಂಡ. IPC 420 ವಂಚನೆ. IPC 426 ಕಿಡಿಗೇಡಿತನಕ್ಕೆ 3 ತಿಂಗಳು ಶಿಕ್ಷೆ ಅಥವಾ ದಂಡ. IPC 465 ಫೋರ್ಜರಿ. IPC 468 ಫೋರ್ಜರಿ ಮಾಡಿದ್ದಕ್ಕೆ ಶಿಕ್ಷೆ 5 ವರ್ಷ ಜೈಲು ಅಥವಾ ದಂಡ. IPC 340 ವ್ಯಕ್ತಿಯೊಬ್ಬನನ್ನು ನಿರ್ಬಂಧಿಸುವುದು. IPC 351 ದಾಳಿ ಮಾಡುವ ಭಯ ಹುಟ್ಟಿಸುವುದು. IPC 9 ಲಂಚ ಸ್ವೀಕಾರ ಅಥವಾ ಲಂಚ ನೀಡಲು ಶಿಕ್ಷೆ. ವೈಯಕ್ತಿಕ ಪ್ರಭಾವ. IPC 13 ಸರ್ಕಾರಿ ನೌಕರನಿಂದ ಅಪರಾಧಿಕ ದುರ್ನಡತೆ. ಇದಿಷ್ಟು ಪ್ರಾವಿಷನ್ಗಳಿರೋದ್ರಿಂದ ಇದೆಲ್ಲ ನಾನ್ ಬೈಲಬಲ್ ಸೆಕ್ಷನ್ಗಳಿಗೆ ಬರ್ತಕ್ಕಂಥದ್ದು. ಇದಿಷ್ಟು ಹಿರಿಯ ವಕೀಲರಾದಂತಹ ಹರೀಶ್ ಹೆಗಡೆ ಅವರ ಮಾತುಗಳು. ಸದ್ಯಕ್ಕೆ ಮುಖ್ಯಮಂತ್ರಿಗಳು ಅವರ ವಿವೇಚನೆಗೆ ಬಿಟ್ಟಂತೆ ಆಡಳಿತವನ್ನು ನಡೆಸಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ಅವರ ಹೈಕಮಾಂಡ್ ಅವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನವನ್ನು ತೆಗೆದುಕೊಳ್ತದೆ. ಆದರೆ ಈ ಸಂಪೂರ್ಣವಾದ ಕೇಸ್ಗೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಕಾರ್ಯೋನ್ಮುಖ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.